ನಮಸ್ಕಾರ ರೀ. ನಾ ಈಗ ಏನು ಹೊಸ ರೆಸಿಪಿ ತಂದೀನಿ ಮಾಡಾಕಂತಂದ್ರೆ ನೋಡ್ರಿ, ಅಗಸಿ ಬೀಜ ಚಟ್ನಿ ಪುಡಿ ಮಾಡಾಕತ್ತೀನಿ ರೀ. ನೋಡ್ರಿ, ಈಗ ಅಗಸಿ ತೊಗೊಂಡಿದ್ದೆ ರೀ. ನಾವು ಸ್ವಲ್ಪ ಅವಕ್ಕೂ ಸ್ವಲ್ಪ ಕ್ಲೀನೇ ಇರ್ತಾವೆ, ಆದ್ರೂ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಕ್ಕದ, ನೋಡ್ಕೋಬೇಕಾಕ್ಕದ. ಸುಮ್ಮನೆ ಸಣ್ಣ ಹಳ್ಳ ಅವು ಇವು ಏನು ಇರ್ತಾವಲ್ಲ ರೀ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ರೀ. ಅದನ್ನ ಕ್ಲೀನ್ ಮಾಡ್ಕೊಂಡ್ರಿ ಈಗ ಅಂತಿ ಅದನ್ನ ಚೆಂದಾಗಿ ಹುರ್ಕೋಬೇಕು ರೀ. ಮತ್ತು ನೀವು ಮಾಡಿರಿ ಚಟ್ನಿ ಪುಡಿ ಚಲೋ ಆಗ್ತದೆ ಇದು. ನೋಡಿರಿ, ಇದೇ ಥರ ಎಲ್ಲ ನೋಡ್ಕೋಬೇಕು ರೀ. ಅಕಸ್ಮಾತ್ ಏನಾರು ಕಡ್ಡಿ ಕಸ ಇರ್ತಾವಲ್ಲ ರೀ, ಹೀಗಾಗಿ ಸ್ವಲ್ಪ ಹಸನು ಮಾಡ್ಕೋಬೇಕು ರೀ. ಅವನ್ನ ಈಗ ಕ್ಲೀನ್ ಆದವು ಅವು. ಈಗ ಅಂತಿ ಒಂದು ಪಾತ್ರೆ ಇಟ್ಕೋತೀನಿ ರೀ. ಸ್ಟೋವ್ ಮೇಲೆ ಇಟ್ಕೊಂಡು ಅದನ್ನು ಅಂತಿ ಹುರ್ಕೋಬೇಕು ರೀ. ಸಣ್ಣ ಇವು ಮೀಡಿಯಮ್ ಉರಿ ಇಟ್ಕೊಂಡೆ ಹುರ್ಕೋಬೇಕು ರೀ. ಒಮ್ಮೆ ಜೋರು ಉರಿ ಇಡಬಾರ್ದು ಅವು, ಸಿಡಿತಾವ್ರಿ ಎಲ್ಲ. ಮತ್ತು ಚಟ್ಪಟ್ ಅಂತ ಹೇಳಿ ಎಲ್ಲ ಕಡೆ ಸಿಡಿತಾವ್ರಿ ಅವು. ಪಾತ್ರೆ ಒಳಗೆ ಏನು ಬಿಟ್ಟು ಕಡೆಯೆಲ್ಲ ಸಿಡಿತಾವ್ರಿ ಅವು. ಅದಕ್ಕೆ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಚೆಂದಾಗೆ ಹುರ್ಕೋಬೇಕು ರೀ ಅವು. ನೋಡಿರಿ, ಅವಕ್ಕೂ ಕಲರ್ ಹೆಂಗೆ ಚೇಂಜ್ ಆಗ್ತಾವೆ. ಚಟ್ಪಟ್ ಅಂತೇಳಿ ಅನ್ನಕತ್ತು ಅಂದ್ರೆ ಸ್ವಲ್ಪ ಹಾಗೆ ಕೈ ಆಡಿಸ್ಕೋತ ಇರ್ಬೇಕು ರೀ. ಅವಕ್ಕೂ ಕೈ ಬಿಡಬಾರ್ದು ರೀ, ಇಲ್ಲಿಗೆ ಹೊತ್ತಾವ್ರಿ ಅವು. ನೋಡಿರಿ, ಅವಕ್ಕೂ ಕಲರ್ನು ಚೇಂಜ್ ಆಗ್ತಾವೆ ಮತ್ತು ಬಾಯ ಟೇಸ್ಟ್ನು ಚಲೋ ಆಗ್ತದೆ ರೀ. ನೋಡಿರಿ, ಅದಕ್ಕೆ ಏನೇನು ಬೇಕು ಎಲ್ಲ ಹುರ್ಕೊಂಡೆ ರೀ. ಅದಕ್ಕೆ ನೋಡಿರಿ, ಅಗಸಿ ರೀ, ಬೀಜ ರೀ, ಮತ್ತು ಒಂದು ಸ್ವಲ್ಪ ಹುಣ್ಚಿಕಾಯಿ ರೀ, ಜೀರಿಗೆ ರೀ, ಉಪ್ಪು ರೀ, ಬೆಳ್ಳುಳ್ಳಿ ರೀ, ಖಾರ ಪುಡಿ ರೀ, ಇಷ್ಟೇ ರೀ. ಇದಕ್ಕೇನು ಭಾಳ ಹತ್ತಲ್ಲ ರೀ ಸಾಮಾನು. ನೋಡಿರಿ, ಈಗ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಅದಕ್ಕೇನು ಅಗಸಿ ಬೀಜ ಹುರಿದು ಇಟ್ಕೊಂಡಿದ್ದೇವಲ್ಲ ರೀ, ಅದನ್ನ ಹಾಕೊಳ್ಳೋಣ್ರಿ. ಅದಕ್ಕೆ ಹಾಕೊಂಡ್ರಿ. ಅದಕ್ಕೆ ಅಂತಿ ನೋಡಿರಿ, ಈಗ ಅವು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಲ್ರಿ, ಅವು ಬೆಳ್ಳುಳ್ಳಿ ಹಾಕೋತೀನಿ ರೀ. ಬೆಳ್ಳುಳ್ಳಿ ಹಾಕೊಂಡ್ರಿ. ಈಗ ಅಂತಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೆ ಅಲ್ರಿ, ಜೀರಿಗೆ ಹಾಕೋತೀನಿ ರೀ. ಕೆಂಪು ಪುಡಿ ರೀ, ಅಂದ್ರೆ ಕೆಂಪು ಪುಡಿ ತೊಗೊಂಡಿನಿ ರೀ, ನಾ ಅದನ್ನು ಹಾಕೋತೀನಿ ರೀ. ನೀವು ಬೇಕಂದ್ರೆ ಮೆಣಸಿನ್ಕಾಯಿ ಇದ್ದು ಮೆಣಸಿನ್ಕಾಯಿ ಹಾಕ್ಕೊಟ್ರು ನಡೀತದೆ ರೀ. ಒಂದು ಸ್ವಲ್ಪ ನೋಡಿರಿ ಹುಣ್ಚಿಕಾಯಿ ಹಾಕ್ಕೊಂಡೀನಿ ರೀ. ಜೀರಿಗೆ ಹಾಕ್ಕೋತೀನಿ ರೀ. ಟೇಸ್ಟ್ ಕೊಡ್ತದೆ ಹುಣ್ಚಿಕಾಯಿ ಜೀರಿಗೆ, ಅದಕ್ಕೆ ಅದ್ರ ಸಲುವಾಗಿ ಹಾಕ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಹೀಗಂತಿ ಮಿಕ್ಸರ್ಗೆ ಹಾಕ್ಕೊಳ್ಳೋಣ್ರಿ. ಅದನ್ನು ನುಣ್ಣಗೆ ಮಾಡ್ಕೋಬೇಕು ರೀ. ಅದನ್ನು ಮಾಡಿರಿ, ನೀವು ಚಲೋ ಆಗ್ತೈತಿ ಮನ್ಯಾಗ. ನಮ್ಮ ಚಾನಲ್ ನೋಡ್ತಿದ್ದ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ನಾವು ಹಾಕೋ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೋಡಿರಿ, ಈಗ ಹಾಕ್ಕೊಂಡೀನಿ ರೀ. ಅದನ್ನು ಅದು ಇನ್ನೊಂದು ಸ್ವಲ್ಪ ದಪ್ಪ ಇರ್ತದಲ್ಲ ರೀ, ಅದಕ್ಕಂತೇಳಿ ಅದನ್ನು ಸ್ವಲ್ಪ ಚಾಣಿಸ್ಕೋಬೇಕು ರೀ. ಚಾಣಿಸ್ಕೊಂಡು ಉಳಿದಿದ್ದು ಇನ್ನೊಂದು ಸ್ವಲ್ಪ ಉಳಿತದಲ್ಲ ರೀ ದಪ್ಪಗೆ, ಅದನ್ನೇನೈತಿ ಇನ್ನೊಂದು ಸತಿ ಮಿಕ್ಸಿಗೆ ಹಾಕ್ಕೊಳ್ಳೋಣ್ರಿ. ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡು ಕಿಸಿಂದ ಅದಾಗೆ ಮಿಕ್ಸ್ ಮಾಡೋಣ್ರಿ. ಇದನ್ನು ನೋಡಿರಿ, ಎಷ್ಟು ಚಂದ ಸ್ಮೂತ್ ಆಗಿರ್ತದೆ. ಜರಡಿ ಹಿಡ್ಕೊಳ್ಳಿಲ್ಲ ಅಂದ್ರೆ ಅದು ಮತ್ತೊಮ್ಮೆ ಸ್ವಲ್ಪ ದಪ್ಪ ಅನ್ನಿಸ್ತದಲ್ಲ ರೀ, ಅದಕ್ಕಂತೇಳಿ ಜರಡಿ ಹಿಡ್ಕೋಬೇಕು ರೀ. ಅದನ್ನು ಚಲೋ ಆಗ್ತದೆ ನೋಡಿರಿ. ಅದನ್ನು ಉಳಿದಿದ್ದು ಹಾಕಿ ತೊಗೊಂಡು ಇದಾಗಿ ಮಿಕ್ಸ್ ಮಾಡೀನಿ ರೀ. ನಾ ಈಗ ಒಂದು ಡಬ್ಬದಾಗ ಸ್ವಲ್ಪ ತಣ್ಣಗಾಗ್ಬೇಕು ರೀ. ಅದು ತಣ್ಣಗಾಗಿಂದ ಬಿಟ್ಟು ಆಮೇಲೆ ಡಬ್ಬಾಗೆ ಹಾಕ್ಕೋಬೇಕು ರೀ, ಬಿಸಿದಾಗ ಹಾಕ್ಕೋಬಾರ್ದು ರೀ. ನೋಡಿರಿ, ಎಷ್ಟು ಮಸ್ತ್ ಆಗೈತಿ ಚಟ್ನಿ ಪುಡಿ. ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ಬಿಳಿಜೋಳ ರೊಟ್ಟಿ ಜೊತೆ ತಿಂದ್ರೆ ಮಸ್ತಾಗಿರ್ತದೆ ನೋಡಿರಿ. ಮಾಡ್ಕೋರಿ ನೀವು ಕೊನೆ ತನಕ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ನಮ್ಮ ವಿಡಿಯೋ.